Dear students, last class we discussed the central bank meaning, definition ಮತ್ತು characteristics of the central bank ಅನ್ನೋದನ್ನು ನೋಡಿದ್ವಿ. So now in this class we will discuss the capital structure of the RBI. RBI means Reserve Bank of India. So Reserve Bank of India the ಕ್ಯಾಪಿಟಲ್ ಸ್ಟ್ರಕ್ಚರ್. ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬಂಡವಾಳವನ್ನು ಯಾವ ರೀತಿ ಅವರು ಕ್ರೋಢೀಕರಿಸ್ತಾರೆ, ಬಂಡವಾಳದ ಒಂದು ನೋಟವನ್ನು, ಬಂಡವಾಳದ ಒಂದು ಚಿತ್ರಣವನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷ್ ವಿ ಕ್ಯಾನ್ ಸೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಎ ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ಅಂತ ಹೇಳ್ತೀವಿ. ಸೊ ಎ ಕ್ಯಾಪಿಟಲ್ ಮೀನ್ಸ್ ಈ ಕ್ಯಾಪಿಟಲ್ ಇನ್ಕ್ಲೂಡ್ಸ್ ಬೋತ್ ಈಕ್ವಿಟಿ ಆ್ಯಂಡ್ ಡೆಟ್. ಅಂದರೆ ಈಕ್ವಿಟಿ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸು, ಪ್ರಿಫರೆಡ್ ಶೇರ್ಸು. ಡೆಟ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಡೆಟ್ಟು ಮತ್ತು ಶಾರ್ಟ್ ಟರ್ಮ್ ಡೆಟ್ಟು, ಡಿಬೆಂಚರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಮತ್ತು ಡೆಟ್ ಆಗಿರ್ಬೋದು ಅಥವಾ ಬಾರೋಯಿಂಗ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಟುಗ್ಯಾದರ್ ವಿ ವಿಲ್ ಯೂಸ್ ಟು ಕಾಲ್ಡ್ ಆ್ಯಸ್ ಎ ಡೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೆಟ್ನ ಪ್ರಮಾಣ ಮತ್ತು ಈಕ್ವಿಟಿಯ ಪ್ರಮಾಣವನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದರೆ ಒಂದು ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂಡವಾಳವನ್ನು, ಸೊ ಅದು ದಿನನಿತ್ಯದ ಚಟುವಟಿಕೆ, ಫಿನಾನ್ಷಿಯಲ್ ಚಟುವಟಿಕೆಗಳನ್ನು ನಡೆಸೋದಕ್ಕೆ, ಆ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸೊ ಯಾವ ರೀತಿ ಹಣವನ್ನು ಕ್ರೋಢೀಕರಿಸುತ್ತೆ ಅಂತ ಹೇಳ್ತೀವಿ. ಅದನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದರೆ ಸೊ ಒಂದು ಆ ಬಂಡವಾಳದ ಒಂದು ಪರಿಮಾಣ, ಬಂಡವಾಳದ ಮಿಶ್ರಣ ಅಂತ ಹೇಳ್ತೀವಿ. ಸೊ ಈ ಬಂಡವಾಳದ ಮಿಶ್ರಣದಲ್ಲಿ ಸೊ ಡೆಟ್ ಕಂಪೋಸಿಟು ಇರುತ್ತೆ ಮತ್ತು ಈಕ್ವಿಟಿ ಕಂಪೋಸಿಟ್ ಕೂಡ ಇರುತ್ತೆ. ಅದಕ್ಕೆ ಹೇಳ್ತೀವಿ ದ ಕಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ಈಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಯಾವ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಸ್ಪೆಕ್ಟ್ ಮಾತಾಡ್ತೀವಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಕ್ಯಾಪಿಟಲ್ನ ಗ್ಯಾದರ್ ಮಾಡುತ್ತೆ, ಬಂಡವಾಳವನ್ನು ಹೇಗೆ ಕ್ರೋಢೀಕರಿಸುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಒರಿಜಿನಲಿ ಎಸ್ಟಾಬ್ಲಿಷ್ಡ್ ಆಸ್ ಎ ಶೇರ್ ಹೋಲ್ಡರ್ಸ್ ಬ್ಯಾಂಕ್ ವೆನ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1935 ಅಲ್ಲಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಶೇರ್ ಹೋಲ್ಡರ್ಸ್ ಬ್ಯಾಂಕ್ ಆಗಿ, ಷೇರುದಾರರ ಬ್ಯಾಂಕ್ ಆಗಿ ಸೊ ಇದು ಎಸ್ಟಾಬ್ಲಿಷ್ಡ್ ಆಯಿತು ವಿತ್ ಎ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹5 crore. ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಅಂತ ಹೇಳಿದ್ರೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹5 crore. The total share capital of ₹5 crore was divided into 5 lakh shares of ₹100 each. So 5 lakh into 100. So it will come a 5 crore rupees each. Out of this share capital, shares of the nominal value of ₹2,30,000 were allotted to the central government, and the balance was shared by a private shareholders. So 5 lakh rupees ಯಾವ ರೀತಿ ಕ್ರೋಢೀಕರಿಸ್ತಾರೆ ಅಂತ ಹೇಳಿದ್ರೆ 5 crore rupeesನ ಸೊ ನೋಡಿ ಆ ಶೇರ್ಸನ್ನು ಹೀಗೆ ಡಿವೈಡ್ ಮಾಡ್ತಿದ್ದಾರೆ. ಔಟ್ ಆಫ್ ದಿಸ್ ಮೀನ್ಸ್ ಔಟ್ ಆಫ್ ದಟ್ 5 lakh share capital, shares of the nominal value of ₹2,30,000 were allotted to the central government. ಅಂದರೆ 2,30,000 ಶೇರ್ಗಳನ್ನು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡ್ತು. ಸೊ 2,30,000 shares were allotted to the central government, and the balance was shared by the other private shareholders. So other private shareholders, balance of 2,70,000 were purchased by other private shareholders. 2,30,000 ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಸರಿಗೆ ನಾಮಿನೇಟ್ ಮಾಡ್ತಾರೆ, ಸೊ ಅಲಾಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದ RBI Act, Reserve Bank of India Act, the RBI was nationalized in the year 1948. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ನ್ಯಾಷನಲೈಸ್ ಆಗಿದ್ದು ಅಂತ ಹೇಳಿದ್ರೆ ಸೊ 1948. ಅಕಾರ್ಡಿಂಗ್ ಟು ದಿ ಟರ್ಮ್ಸ್ ಆಫ್ ದಿಸ್ ಆ್ಯಕ್ಟ್, ದ ಎಂಟೈರ್ ಶೇರ್ ಕ್ಯಾಪಿಟಲ್ ಆಫ್ ದಿ RBI was acquired by the central government. So when it is nationalized, so the nationalization process takes place in the year 1948, but it is legally comes into existence with effect from 1st April 1949. So 1949 ಇಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಫುಲ್ಲಿ ಈ ಗವರ್ನಮೆಂಟ್ ಕಂಟ್ರೋಲ್ಡ್ ಬ್ಯಾಂಕ್ ಆಗಿ ಬಂತು. ಅಲ್ಲಿವರೆಗೆ ಸೊ ಅದೇನಾಗಿತ್ತು, ಪ್ರೈವೇಟ್ ಬ್ಯಾಂಕ್ ರೀತಿ ಆಗಿತ್ತು. ಇಟ್ ವಾಸ್ ನಾಟ್ ನ್ಯಾಷನಲೈಸ್ಡ್. ಸೊ ಅದು ರಾಷ್ಟ್ರೀಕೃತಗೊಂಡಿರಲಿಲ್ಲ. ಸೊ ರಾಷ್ಟ್ರೀಕೃತಗೊಳ್ಳೋದು ಅಂತ ಹೇಳಿದ್ರೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಆರ್ ಅಕ್ವೈರ್ಡ್ ಬೈ ದಿ
a Reserve Bank of India. The ownership of the particular banks owned by the Reserve Bank of India. ಸೊ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸುವುದು, ನ್ಯಾಷನಲೈಸೇಷನ್ ಆಫ್ ಅಂತ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ ನಾವು. ನೋಡಿದ್ದೀವಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್ ಅಂತ. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳಿದ್ರೆ, ಆ ರಾಷ್ಟ್ರೀಕೃತ ಬ್ಯಾಂಕುಗಳ ಓನರ್ಶಿಪ್ ಯಾರ ಕಂಟ್ರೋಲಲ್ಲಿ ಇರುತ್ತೆ ಅಂದರೆ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಇರುತ್ತೆ. That particular bank fully governed and owned by the central bank is called as a nationalized banks ಅಂತ ಹೇಳ್ತೀವಿ. ಅದು ಸಂಪೂರ್ಣ ಆ ಬ್ಯಾಂಕಿನ ಸಂಪೂರ್ಣ ಒಡೆತನ ಸೊ ಯಾರ ಹಿಡಿತದಲ್ಲಿರುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹಿಡಿತದಲ್ಲಿರುತ್ತೆ. ಸೊ ಇದು ಕೇಂದ್ರ ಸರ್ಕಾರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಹಿಡಿತಕ್ಕೆ ಯಾವಾಗ ಸಿಕ್ತು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ RBI Act RBI Act, the Reserve Bank of India was nationalized in the year 1948. ಸೊ 1948 ಇದು ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಿದರು. ಸೊ ಅದು ಆ್ಯಕ್ಚುಲಾಗಿ ಲೀಗಲಾಗಿ ಅದು ಎಕ್ಸಿಸ್ಟೆನ್ಸಿಗೆ ಬಂದಿದ್ದು 1st April 1949. ಸೊ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ನ್ಯಾಷನಲೈಸ್ಡ್ ಆಯಿತು ಅಂತ ಹೇಳಿದ್ರೆ ಇನ್ ದಿ ಇಯರ್ 1949 ಫ್ರಮ್ April 1 ಅಂತಲೇ ಹೇಳಬೇಕು. ಆಗ್ತೀಯಾ? ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಂಡ ವರ್ಷ 1949 April 1 ಅದೇನಾಯಿತು, ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಹೊರಹೊಮ್ಮಿತು. ದ ರಿಸರ್ವ್ ಅಲ್ಲಿಂದ ಸೊ ದ ಒಂದು ರಿಸರ್ವ್ ಬ್ಯಾಂಕಿನ ಶೇರ್ಸ್ ಎಲ್ಲ ಯಾರ ಒಡೆತನಕ್ಕೆ ಹೋಯಿತು, ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾರು ಅಕ್ವೈರ್ ಮಾಡ್ತಿದ್ರು ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್. ನೋಡಿ, ದ ಎಂಟೈರ್ ಶೇರ್ ಕ್ಯಾಪಿಟಲ್ ಆಫ್ ದಿ RBI ವಾಸ್ ಅಕ್ವೈರ್ಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್ ವಿತ್ ಎಫೆಕ್ಟ್ ಫ್ರಮ್ 1st April 1949. ದ RBI started functioning as the government owned and controlled institutions. Government owned and controlled institution. The private shareholders contributions was redeemed. The private shareholders contribution was redeemed. Redeemed means a payback. ಸೊ ರಿಡೀಮ್ ಅಂದರೆ ಅಲ್ಲಿವರೆಗೆ 1949 2,70,000 ಶೇರ್ಸು ಯಾರ ಒಂದು ಒಡೆತನದಲ್ಲಿತ್ತು, ಯಾರು ಅಕ್ವೈರ್ ಮಾಡ್ಕೊಂಡಿದ್ರು, ಸೆಂಟ್ರಲ್ ಪ್ರೈವೇಟ್ ಶೇರ್ ಹೋಲ್ಡರ್ಸು ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯಾಷನಲೈಸ್ ಆಯಿತು, ರಾಷ್ಟ್ರೀಕರಣ ಆಯಿತು, ಸೊ ಇನ್ ದ ಇಯರ್ 1949 ಸೊ ದಟ್ 2,70,000 ಶೇರ್ಸ್ ವರ್ ರಿಡೀಮ್ ಟು ದಟ್ ಪರ್ಟಿಕ್ಯುಲರ್ ಪ್ರೈವೇಟ್ ಶೇರ್ ಹೋಲ್ಡರ್ಸ್. ದ ಪ್ರೈವೇಟ್ ಶೇರ್ ಹೋಲ್ಡರ್ಸ್ contributions was redeemed at the rate of rupees 118 and 10 ands for every shares of rupees 100. ಗೊತ್ತಾಗ್ತಿದೆ? ಸೊ 100 ರೂಪೀಸ್ ಕೊಟ್ಟು ಏನು ಶೇರ್ಸ್ನ ಅವರು ಬೈ ಮಾಡಿದ್ರು 2,70,000 ಶೇರ್ಸ್ನ. ಸೊ ಸೆಂಟ್ರಲ್ ಗೌರ್ಮೆಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಅಕ್ವೈರ್ ಮಾಡಿದಾಗ, ನ್ಯಾಷನಲೈಸ್ಡ್ ಮಾಡಿದಾಗ, ಸೊ ಆ ಪ್ರೈವೇಟ್ ಶೇರ್ ಹೋಲ್ಡರ್ಸ್ಗೆ ಅಟ್ ದಿ ರೇಟ್ ಆಫ್ 110 ರೂಪೀಸಲ್ಲಿ ಸೊ ಆ ಶೇರ್ಸನ್ನು ಅವ್ರಿಗೆ ರಿಟರ್ನ್ ಮಾಡ್ತಾರೆ, ಪ್ರೈವೇಟ್ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಮಾಡ್ತಾರೆ. ಥಸ್ ದ RBI ಅಕ್ವೈರ್ಡ್ ಪಬ್ಲಿಕ್ ಸ್ಟೇಟಸ್ ಥ್ರೂ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಸೊ ಏನಾಗ್ತದೆ, ಅದು ಫುಲ್ಲಿ ಪಬ್ಲಿಕ್ ಬ್ಯಾಂಕ್ ಆಗಿ ಅದು ಒಂದು ಪಬ್ಲಿಕ್ ಸ್ಟೇಟಸನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ ಫ್ರಮ್ 1949. ಬಗ್ಗೆ ಇದಿಷ್ಟು ಕೂಡ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ದ organizational structure of the Reserve Bank of India. So organization structure of the Reserve Bank of India. According to the Reserve Bank of India Act 1934, the structure of the Reserve Bank of India is given below. ಅಂದರೆ ಆ ಒಂದು ಆಡಳಿತ ಮಂಡಳಿ ಹೇಗಿರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಳಿತ ಮಂಡಳಿ ಹೇಗಿರುತ್ತೆ ಅಂತ ಹೇಳಿದ್ರೆ, ದ ಫಾಲೋಯಿಂಗ್ ಇಸ್ ದ ಸ್ಟ್ರಕ್ಚರ್ shows the organizational structure of the Reserve Bank of India. So Reserve Bank of India consists of Central Board of Directors. There are 20 directors are there in that particular board. Under that governor ಅಂತ ಬರ್ತಾರೆ. ಸೊ ಗವರ್ನರ್ ಅಂತ ಯಾರು ಇವಾಗ ಅಂತ ಹೇಳಿದ್ರೆ ಶಕ್ತಿ ಕಾಂತ್ ದಾಸ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಚೇರ್ಪರ್ಸನ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಚೇರ್ಪರ್ಸನ್ ಯಾರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಗವರ್ನರ್ ಅಂತ ಹೇಳ್ತೀವಿ. ಸೊ ಇವ್ರನ್ನ ಯೂಶ್ವಲಿ ಈ ಚೇರ್ಮನ್ ಅವರು ಆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಡ್, ಸುಪ್ರೀಂ ಪರ್ಸನ್ ಯಾರು, ಚೇರ್ಪರ್ಸನ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ 20 ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂಡರ್ ದಟ್ ಸೊ ಒನ್ ಈಸ್ ಗವರ್ನರ್, 4 ಡೆಪ್ಯೂಟಿ ಗವರ್ನರ್ಸ್. ಸೊ 4 ಡೆಪ್ಯೂಟಿ ಗವರ್ನರ್ಸ್ ಇವರೆಲ್ಲರೂ ಕೂಡ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಗವರ್ನರ್ ಈಸ್ ಆಲ್ಸೋ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. There are 4 deputy governors are there. Local board directors
ಲೋಕಲ್ ಬೋರ್ಡ್ ಡೈರೆಕ್ಟರ್ಸ್ ಮತ್ತು ಅದರ್ 10 ಡೈರೆಕ್ಟರ್ಸ್ ಮತ್ತು ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ಸ್ ಈಸ್ ಅಪಾಯಿಂಟೆಡ್ ಬೈ ದಿ ಗವರ್ನಮೆಂಟ್. ಸೊ ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ಸ್, directors, 10 directors, 4 local directors, local board directors, 4 deputy governors, 1 governor. So all these together there are 20 members. There are 20 members. This Reserve Bank of India board consists of 20 members. Out of that, so governor 4, governor 1, deputy governor 4, local board directors 4, other directors 10, government representatives 1. ಸೊ 20 ಜನ ಇರ್ತಾರೆ. ನೆಕ್ಸ್ಟು ಅದರ್ ಲೋಕಲ್ ಬೋರ್ಡ್ಸ್ ಅಂದರೆ ಇದು ರೀಸನ್ ವೈಸು. ಸೊ ರೀಸನ್ ವೈಸು ಸೊ ಲೋಕಲ್ ಬೋರ್ಡ್ಸ್ ಇರುತ್ತೆ ಅಂದರೆ ಆ ಒಂದು ಏರಿಯಾದಲ್ಲಿ. ಸೊ ಆ ಏರಿಯಾದಲ್ಲಿ ಒಂದು 3-4 ಸ್ಟೇಟ್ಸನ್ನು ಅವರು ಗವರ್ನ್ ಮಾಡ್ತಾರೆ. ಸೊ ಈಗ ವೆಸ್ಟರ್ನ್ ರೀಜನ್ ಮುಂಬೈ. ಸೊ ಮುಂಬೈ ಅಂತ ಹೇಳಿದಾಗ ಮುಂಬೈ, ರಾಜಸ್ಥಾನ್, ಈ ಕಡೆ ಗುಜರಾತು, ಅಹಮದಾಬಾದು. ಸೊ ಈ ಕಡೆ ರೀಸನ್ನ ಇವರು ಗವರ್ನ್ ಮಾಡುವಂಥದ್ದು ಈಸ್ಟರ್ನ್ ರೀಸನ್. ಸೊ ಮುಂಬೈ ರೀಸನ್ ಲೊಕೇಟೆಡ್ ಅಟ್ Western region located at Mumbai, Eastern region located at Kolkata, Northern region located at New Delhi, Southern region located at Chennai. Like this, so 4 regional officers. Each region consists of a board headed by a chairman. So each region gu kuda regional chairman anta irtare with 5 members. So with 5 members there are 6 members local board alli irtare. So office of the Reserve Bank of India. So the headquarter of the Reserve Bank of India is located at Mumbai. ಅದಕ್ಕೆ ಕೇಳ್ತಾರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಸಂದರ್ಭದಲ್ಲಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಆಫೀಸ್ ಎಲ್ಲಿ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ನ್ಯೂ ಡೆಲ್ಲಿ ಅಂತ ಅನ್ಕೊಬಿಟ್ಟಿರ್ತೀವಿ. ಸೊ ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಹೆಡ್ ಆಫೀಸ್ ಎಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ, ಸೊ ಹೆಡ್ ಆಫೀಸ್ ಎಲ್ಲಿ ಬರೋದು ಅಂತ ಹೇಳಿದ್ರೆ ಮುಂಬೈ. ಇಟ್ ಹ್ಯಾಸ್ ಓಪನ್ಡ್ ರೀಜನಲ್ ಆಫೀಸಸ್ ಇನ್ ದಿ ಸಿಟೀಸ್ ಆಫ್ ನ್ಯೂ ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಕಾನ್ಪುರ್, ಅಹಮದಾಬಾದ್, ಹೈದರಾಬಾದ್ ಇದೆಲ್ಲ. ಸೊ ರೀಜನಲ್ ಆಫೀಸಸ್ ದೇರ್ ಆರ್ 31 ರೀಜನಲ್ ಆಫೀಸಸ್ ಇದೆ. ಪಾಟ್ನಾ, ನಾಗ್ಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಆ್ಯಸ್ ಇಟ್ಸ್ ರೆಪ್ರೆಸೆಂಟೇಟಿವ್ ಸಚ್ ಆಸ್ ಪ್ಲೇಸಸ್ ವೇರ್ RBI ಹ್ಯಾಸ್ ನೋ ಆಫೀಸಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಆರ್ಗನೈಸ್ ಮಾಡುವಂತಕ್ಕಂಥದ್ದು. ಅದಾಗಿ ಇದಿಷ್ಟೂ ಕೂಡ ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ RBI ಮತ್ತು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ದಿ RBI. ಅದಾಗಿ ಸೊ ನೆಕ್ಸ್ಟ್ ಕ್ಲಾಸ್ ದ ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ನೋಡೋಣ. ಥ್ಯಾಂಕ್ ಯು.